ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಂಗಾಧರ್ ಬೇಂದ್ರೆ. ನೀವು ನೋಡ್ತಾ ಇದ್ದೀರಾ ರಮಾಬಾಯಿ ಟ್ಯುಟೋರಿಯಲ್. ನನ್ನ ಲಾಸ್ಟ್ ಕ್ಲಾಸ್ನಲ್ಲಿ ಏನಪ್ಪ ಅಂತಂದರೆ ನಿಮ್ನ ದರ್ಪಣದಲ್ಲಿ ಕಂಡುಬರುವಂತಹ ಕೆಲವೊಂದು ನಿಯಮಗಳನ್ನು ತಿಳಿಸಿದ್ದೆ. ಅದೇ ರೀತಿಯಾಗಿ ನಿಮ್ನ ದರ್ಪಣದ ಉಪಯೋಗಗಳನ್ನು ಸಹ ಏನಪ್ಪ ಅಂದ್ರೆ ತಿಳಿಸಿದ್ದ. ಇವತ್ತಿನ ಈ ತರಗತಿಯಲ್ಲಿ ಏನಪ್ಪ ಅಂತಂದರೆ ನಿಮ್ನ ದರ್ಪಣದಿಂದ ಉಂಟಾಗುವಂತಹ ಪ್ರತಿಬಿಂಬಗಳ ರಚನೆಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಇಲ್ಲಿ ನಿಮಗೆ ವಸ್ತುವಿನ ಸ್ಥಾನ, ತದನಂತರ ಪ್ರತಿಬಿಂಬದ ಸ್ಥಾನ, ಪ್ರತಿಬಿಂಬದ ಗಾತ್ರ ಮತ್ತು ಪ್ರತಿಬಿಂಬದ ಸ್ವಭಾವ, ಇವುಗಳ ಬಗ್ಗೆ ನಿಮಗೆ ಗಮನ ಇರಬೇಕು ಮಕ್ಕಳೇ. ಯಾವ ರೀತಿಯಾಗಿ ಅಂತಂದ್ರೆ ನಿಮ್ನ ದರ್ಪಣವನ್ನ ನಾವು ಇಳಿಸಿದಾಗ ವಸ್ತುವಿನ ಸ್ಥಾನ ಎಲ್ಲಿರುತ್ತದ ಅದನ್ನ ಫಸ್ಟ್ ಕೊಟ್ಟೇ ಇರ್ತಾರ ಅವರು. ಅದನ್ನ ಇಟ್ಟುಕೊಂಡು ನಾವು ಪ್ರತಿಬಿಂಬದ ಸ್ಥಾನವನ್ನ ಕಂಡುಹಿಡಬೇಕು. ಆ ಪ್ರತಿಬಿಂಬದ ಸ್ಥಾನವು ಅದರ ಗಾತ್ರ ಎಷ್ಟು ಅಂತ ಬರಿಬೇಕು. ಅದರ ಸ್ವಭಾವವನ್ನು ಸಹ ಇಲ್ಲಿ ತಿಳಿಸ್ಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಅನಂತ ದೂರದಲ್ಲಿ ಸಿ ಇಂದ ದೂರ 2, ಮತ್ತೇನಪ್ಪಾ ಅಂತಂದ್ರೆ ಸಿ ಯ ಮೇಲೆ 3, ಸಿ ಮತ್ತು ಎಫ್ ನ ನಡುವೆ 4, ಎಫ್ ನ ಮೇಲೆ 5, ಮತ್ತೆ ಎಫ್ ಮತ್ತು ಪಿ ಯ ನಡುವೆ ಅಂತನ್ನುವಂಥದ್ದು ಟೋಟಲ್ ಆಗಿ 6 ನಿಮ್ನ ದರ್ಪಣದ ಮೇಲೆ ಉಂಟಾಗುವ ಪ್ರತಿಬಿಂಬದ ಬಗ್ಗೆ ನಾವೇನಪ್ಪಾ ಅಂದ್ರೆ ಇವತ್ತು ಮಾತಾಡಬೇಕು. ನಾವು ನೇರವಾಗಿ ಚಾರ್ಟ್ ಅನ್ನ ನೋಡ್ಕೊಳ್ಬೇಕು. ಯಾರಿಗೆ ಈ ಚಾರ್ಟ್ ಅರ್ಥ ಆಗುತ್ತೆ ಆ ರೇಖಾಚಿತ್ರಗಳು ಹಾಕುವುದು ಅಷ್ಟೇ ಸುಲಭ ಆಗ್ತದೆ. ಮತ್ತು ಅಷ್ಟೇ ಸುಲಭ ಆಗ್ತದೆ ಅಂದಾಕ್ಷಣ ಅದನ್ನ ಬಿಟ್ಕೊಡೋದಲ್ಲ. ಆ ನಿಯಮಗಳು ಸಹ ಏನಪ್ಪಾ ಅಂದ್ರೆ ತಲೆಯಲ್ಲಿ ಇರಬೇಕು. ಹೇಳಿರುವಂತ 4 ನಿಯಮಗಳು ಅದು ಪ್ರತಿಬಿಂಬದ ಮೇಲೆ. ಇವಾಗ ಮೊದಲನೇದಾಗಿ ವಸ್ತುವಿನ ಸ್ಥಾನ ಅನಂತ ದೂರದಲ್ಲಿದ್ದಾಗ ಇದರ ಬಗ್ಗೆ ನೋಡೋಣ. ಏನು ಅನಂತ ದೂರದಲ್ಲಿದ್ದಾಗ? ಇದು ಒಂದೇ. ಇಲ್ಲಿ ಅದರ ಒಂದು ರೇಖಾಚಿತ್ರವನ್ನು ಹಾಕ್ತೀನಿ. ನಿಮ್ನ ದರ್ಪಣ ಯಾವ ರೀತಿಯಾಗಿ ನಿಮ್ನ ದರ್ಪಣ ಇರ್ತದ ಅಂತ ಅನ್ನುವಂಥದ್ದು ನೀವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ರೆ ಇದು ನಿಮ್ನ ದರ್ಪಣ ಅಂತ ಭಾವಿಸ್ಕೊಳ್ಳಿ. ಇದು ನಿಮ್ನ ದರ್ಪಣ. ಇದಾಗಿದ ಮೇಲೆ ಇದರ ಒಂದು ಕಾಲ್ಪನಿಕ ರೇಖೆ. ಇದು ಸಿ, ಇದು ಎಫ್, ಇದು ಪಿ, ಅಂದ್ರೆ ದರ್ಪಣಕ್ಕೆ ಟಚ್ ಆಗಿರುವಂತ ಒಂದು ಪಾಯಿಂಟ್. ನಾನೇನು ಹೇಳ್ತಾ ಇದ್ದೇನೆ, ವಸ್ತು ಎಲ್ಲಿದೆ ಅಂತಂದ್ರೆ ಅನಂತ ದೂರದಲ್ಲಿದೆ. ನಾವು ವಸ್ತುವಿಂದು ಅನಂತ ದೂರದಲ್ಲಿ ಇಟ್ಟುಬಿಟ್ಟೆ ನೋಡಿ. ಅಂದ್ರೆ ಆ ದರ್ಪಣದಿಂದ ತುಂಬಾ ದೂರಗಡೆ. ಮೊದಲನೇ ನಿಯಮ ಏನ್ ಹೇಳ್ತಾ ಇದೆ? ಮೊದಲನೇ ನಿಯಮ, ತಲೆ ಕಾಣಿದ್ರೆ ಹೋಗಿ ದರ್ಪಣಕ್ಕೆ ಟಚ್ ಆಗಿ ಎಫ್ ನ ಮುಖಾಂತರ ಹೋಗ್ಬೇಕು. ಆಯ್ತಾ? ಪತನ ಕಿರಣವು ದರ್ಪಣಕ್ಕೆ ಟಚ್ ಆಗಿ ಪ್ರತಿಫಲಿತವಾಗುತ್ತದೆ ಎಫ್ ನ ಮುಖಾಂತರವಾಗಿ. ಅದೇ ಕಾಲು ಕಾಣಿದ್ರೆ ಏನಂತ ಹೇಳಿದ್ರೆ ದರ್ಪಣವು ಏನಪ್ಪಾ ಅಂದ್ರೆ ಕಾಲಿನ ಒಂದು ಪತನ ಕಿರಣವು ಹೋಗಿ ದರ್ಪಣಕ್ಕೆ ಟಚ್ ಆಗಿ ಮತ್ತದು ಮೇಲ್ಗಡೆ ಎಫ್ ನ ಮುಖಾಂತರವಾಗಿ ಹಾದು ಹೋಗುತ್ತದೆ. ಹಾಗಾದರೆ ಪತನ ಕಿರಣವು ಪ್ರತಿಫಲಿತಗೊಂಡು ಎಫ್ ನ ಮೂಲಕ ಹಾದು ಹೋಗಿದೆ. ಇಲ್ಲೂ ಸಹ ಪತನ ಕಿರಣವು ಪ್ರತಿಫಲನಗೊಂಡು ಎಫ್ ನ ಮೂಲಕ ಹಾದು ಹೋಗಿದಾಗ ಅವೆರಡರ ನಡುವಿನ ಬಿಂದು ಈ ಜಾಗದಲ್ಲಿ ಕೂಡ್ಕೊಳ್ತಾ ಇದೆ, ಅಂದ್ರೆ ಎಫ್ ನ ಮೇಲೆ ಕೂಡ್ಕೊಳ್ತಾ ಇದೆ. ಹಾಗಾದರೆ ಗಮನಿಸಬಹುದು, ವಸ್ತುವಿನ ಸ್ಥಾನ ಅನಂತ ದೂರದಲ್ಲಿದ್ದಾಗ ಪ್ರತಿಬಿಂಬದ ಸ್ಥಾನ ಎಲ್ಲಿದೆ? ಆ ಎರಡೂ ಪ್ರತಿಫಲನಗಳು ಸಂಗಮವಾಗಿರುವಂತಹ ಬಿಂದು ಎಲ್ಲಿ? ಸಂಗಮ ಬಿಂದುವಿನಲ್ಲಿ. ಹಾಗಾದರೆ ಪ್ರತಿಬಿಂಬದ ಸ್ಥಾನ ಎಫ್ ನ ಮೇಲೆ. ಹಾಗಾದರೆ ಅದರ ಗಾತ್ರ ಏನಿದೆ? ಅದರ ಗಾತ್ರ ಒಂದು ಚುಕ್ಕೆ ಗಾತ್ರ. ನೋಡಿ, ಇದು ಚುಕ್ಕೆ ಅಂದ್ರೆ ಸುಮ್ಮನೆ ನಿಮಗೆ ಕಾಣಲಿ, ಈ ವಿಡಿಯೋದಲ್ಲಿ ಕಾಣಲಿ ಅಂತ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ. ಅದೇನಪ್ಪಾ ಅಂದ್ರೆ ಚುಕ್ಕೆ ಗಾತ್ರದಲ್ಲಿ ಇರ್ತದೆ. ಇನ್ನು
ಸ್ವಭಾವ ಇಲ್ಲಿ ಯಾವ ರೀತಿಯಾಗಿರುತ್ತದೆ ಅಂತನ್ನುವಂಥದ್ದು ನಾನು ಹೇಳಿರ್ತೀನಿ. ಅವೆಲ್ಲವೂ ಯಾವ ರೀತಿಯಾಗಿರುತ್ತದೆ ಅಂತನ್ನುವಂಥದ್ದು ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. ಆದರೆ ಈ ಒಂದು ಪ್ರತಿಬಿಂಬದ ರಚನೆಯಲ್ಲಿ ನಾವು ನಿಮ್ನ ದರ್ಪಣದಲ್ಲಿ ಕಂಡು ಬರುವಂಥ ಪ್ರತಿಬಿಂಬದ ರಚನೆಯಲ್ಲಿ ನಿಮಗೆ ಗೊತ್ತಾಗಲ್ಲ. ಯಾಕಂದ್ರೆ ಗಾತ್ರದ ಚುಕ್ಕೆ ಗಾತ್ರ ಇರುವ ಕಾರಣಕ್ಕಾಗಿ ನಾ ಇಲ್ಲಿ ಸ್ವಭಾವ ಹೇಳುವುದು ಗೊತ್ತಾಗಲ್ಲ. ನೆಕ್ಸ್ಟ್ ಎರಡನೇ ಇದರಲ್ಲಿ ನಿಮಗೆ ಗೊತ್ತಾಗುತ್ತದೆ. ಆದರೆ ಇದರ ಸ್ವಭಾವ ಯಾವುದು ಅಂತ ಅನ್ನುವಂಥದ್ದು ನಾನು ನೆಕ್ಸ್ಟ್ ಇದರಲ್ಲಿ ಹೇಳಿರ್ತೀನಿ. ಅಂದ್ರೆ ನೆಕ್ಸ್ಟ್ ಇದ್ರ ಬರೋದ್ರಲ್ಲಿ ಹೇಳಿರ್ತೀನಿ. ಇವಾಗಲೇ ಹೇಳಿದ್ರೆ ನಿಮಗೆ ಅಲ್ಲಿ ಅರ್ಥ ಆಗಲ್ಲ. ಓಕೆನಾ? ಎರಡನೇದಕ್ಕೆ ಹೋಗ್ತೀನಿ. ಇಲ್ಲಿ ಮೊದಲನೇದು ಅರ್ಥ ಆಗಿರ್ಬೇಕಂತ ಭಾವಿಸ್ತಿರ್ತೀನಿ. ವಸ್ತುವಿನ ಸ್ಥಾನ ಅನಂತ ದೂರದಲ್ಲಿದ್ದಾಗ ಪ್ರತಿಬಿಂಬದ ಸ್ಥಾನ ಎಫ್ ನ ಮೇಲೆ ಇದೆ. ಪ್ರತಿಬಿಂಬದ ಸ್ಥಾನ ಎಫ್ ನ ಮೇಲೆ ವಸ್ತು ಅನಂತ ದೂರದಲ್ಲಿದ್ದಾಗ ಪ್ರತಿಬಿಂಬದ ಸ್ಥಾನ ಎಫ್ ನ ಮೇಲೆ ಇದ್ದಾಗ ಗಾತ್ರ ಎಷ್ಟಿದೆ? ಚುಕ್ಕೆಯ ಗಾತ್ರ. ಅದರ ಸ್ವಭಾವ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ತದನಂತರ ಎರಡನೇದಕ್ಕೆ ಹೋಗೋಣ. ನೇರವಾಗಿ ಎರಡನೇದಕ್ಕೆ ಹೋಗೋಣ. ಇಲ್ಲಿ ಎರಡನೇ ಇದರಲ್ಲಿ ವಸ್ತುವು ಸಿ ಇಂದ ದೂರವಿದ್ದಾಗ, ವಸ್ತುವು ಸಿ ಇಂದ ದೂರವಿದ್ದಾಗ ನೋಡಿ, ಮತ್ತೆ ನಾನು ಏನಪ್ಪಾ ಅಂದ್ರೆ ನಿಮ್ನ ದರ್ಪಣದ ಒಂದು ಚಿತ್ರವನ್ನು ಹಾಕಿರ್ತೀನಿ. ಇದು ನಿಮ್ನ ದರ್ಪಣ. ಈ ನಿಮ್ನ ದರ್ಪಣದ ಮೇಲೆ ಒಂದು ರೇಖೆ, ಕಾಲ್ಪನಿಕ ರೇಖೆ. ಇಲ್ಲಿ ಸಿ, ಇಲ್ಲಿ ಎಫ್, ಇದು ಪಿ, ಅಂದ್ರೆ ಇ ಪಿ. ಓಕೆನಾ? ವಸ್ತು ಎಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ವಸ್ತು ಸಿ ಇಂದ ದೂರ, ಅಂದ್ರೆ ಸಿ ಈ ಪಾಯಿಂಟ್ ನಲ್ಲಿ ಇದ್ದಾಗ ಇದರಿಂದ ದೂರವಾಗಿ ನಾನು ಈ ಜಾಗದಲ್ಲಿ ಇಟ್ಟುಬಿಡ್ತೀನಿ. ನಿಮಗೆ ವಿಡಿಯೋದಲ್ಲಿ ಏನಾದರೂ ಕಾಣಿಸ್ತಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಓಕೆನಾ? ನನ್ನ ಪ್ರಕಾರ ಕಾಣಿಸ್ತಾ ಇದೆ. ಇದು ಈ ಜಾಗದಲ್ಲಿ. ಈಗ ನಾನು ಏನು ಹೇಳಿದ್ದೆ, ಮೊದಲನೆಯ ನಿಯಮ, ತಲೆ ಕಾಣಿಸ್ತಾ ಇದೆ. ತಲೆ ಕಾಣಿಸಿದ್ರೆ ಏನ್ ಮಾಡಬೇಕು? ಪತನ ಕಿರಣವು ದರ್ಪಣಕ್ಕೆ ಟಚ್ ಆಗಿ ಸಂಗಮ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ. ಕರೆಕ್ಟಾ? ಅದೇ ರೀತಿಯಾಗಿ ಕಾಲು ಕಾಣಿಸ್ತಾ ಇಲ್ಲ ಎರಡನೇ ನಿಯಮದಲ್ಲಿ. ಹಾಗಾದರೆ ಕಾಲ್ಪನಿಕ ರೇಖೆ ಮೇಲೆ ವಸ್ತು ಇದ್ದಾಗ ಅದು ಏನಪ್ಪಾ ಅಂದ್ರೆ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ ಅಂತನ್ನುವಂಥದ್ದು ಹೇಳಿದ್ದೆ. ವಕ್ರತಾ ಕೇಂದ್ರದ ಮೂಲಕ ಹಾದೋಯ್ತು. ಹಾಗಾದರೆ ಈ ಎರಡೂ ಪ್ರತಿಫಲನದ ಬಿಂದುಗಳು ಎಲ್ಲಿ ಸಂಗಮವಾಗ್ತದೆ? ಈಗ ಈ ಜಾಗದಲ್ಲಿ ಸಂಗಮವಾಗ್ತಾ ಇದೆ. ಹಾಗಾದರೆ ಇಲ್ಲಿನ ಪ್ರತಿಬಿಂಬ ಎಲ್ಲಿ ಮೂಡ್ತಾ ಇದೆ? ಸಿ ಮತ್ತು ಎಫ್ ನ ನಡುವೆ, ಅಥವಾ ಎಫ್ ಮತ್ತು ಸಿ ಯ ನಡುವೆ ಇಲ್ಲಿ ಪ್ರತಿಬಿಂಬ ಮೂಡ್ತಾ ಇದೆ. ಇಲ್ಲಿ ನೋಡಿ ಮಕ್ಕಳೇ, ಎರಡನೇದು ವಸ್ತುವಿನ ಸ್ಥಾನ ಸಿ ಇಂದ ದೂರವಾಗಿದ್ದಾರೆ. ವಸ್ತುವಿನ ಸ್ಥಾನ ಸಿ ಇಂದ ದೂರವಾಗಿದ್ದಾಗ, ಸಿ ಇಂದ ದೂರವಾಗಿದ್ದಾಗ ಪ್ರತಿಬಿಂಬದ ಸ್ಥಾನ ಎಲ್ಲಿದೆ? ಎಫ್ ಮತ್ತು ಸಿ ಯ ನಡುವೆ. ಎಫ್ ಮತ್ತು ಸಿ ಯ ನಡುವೆ ಗಮನಿಸಿರಬಹುದು ನೀವು. ಹಾಗಾದರೆ ವಸ್ತುವಿನ ಗಾತ್ರ, ಪ್ರತಿಬಿಂಬದ ಗಾತ್ರ ವಸ್ತುವಿನಕ್ಕಿಂತಲೂ ಚಿಕ್ಕದಾಗಿದೆ. ಕರೆಕ್ಟಾ? ಚಿಕ್ಕದು ಅಂತ ಬರ್ಬಿಡಿ. ಚಿಕ್ಕದು. ಓಕೆನಾ? ವಸ್ತುವಿನಿಗಿಂತಲೂ ಚಿಕ್ಕದಾಗಿ ಕಾಣಿಸ್ಬೇಕು. ಇವಾಗ ಸ್ವಭಾವದ ಕಡೆಗೆ ನಾವು ಹೋಗ್ತೀವಿ. ಲಾಸ್ಟ್ ಇದರಲ್ಲಿ ನಾನು ಸ್ವಭಾವವನ್ನ ತಿಳಿಸಿರ್ಲಿಲ್ಲ. ಓಕೆನಾ? ಇದರಲ್ಲೂ ಅದಕ್ಕೆ ಎರಡನ್ನ ಹಾಗೆ ಇಟ್ಟಿದ್ದೀನಿ. ಅನಂತ ದೂರದಲ್ಲಿದ್ದಾಗ ಪ್ರತಿಬಿಂಬದ ಸ್ಥಾನ ಎಫ್ ಮೇಲಿದ್ದರೆ ಅದರ ಗಾತ್ರ ಚುಕ್ಕೆ ಗಾತ್ರವಾಗಿದ್ದು, ಇಲ್ಲಿ ಸಿ ಇಂದ ದೂರ ಇದ್ದಾಗ ಪ್ರತಿಬಿಂಬದ ಸ್ಥಾನ ಎಫ್ ಮತ್ತು ಸಿ ಯ ನಡುವೆ ಇರುತ್ತದೆ, ಆದರೆ ಅದರ ಗಾತ್ರ ಚಿಕ್ಕದಾಗಿರುತ್ತದೆ. ಹಾಗಾದರೆ ಸ್ವಭಾವ, ಅವೆರಡರ ಸ್ವಭಾವ ಏನಪ್ಪಾ ಅಂತಂದ್ರೆ ಸತ್ಯ ಮತ್ತು ತಲೆ ಕೆಳಗಾಗಿ. ಏನು? ಸತ್ಯ ಮತ್ತು ತಲೆ ಕೆಳಗಾಗಿ. ಬರೀತೀವಿ ನೋಡಿ. ಸತ್ಯ ಮತ್ತು ತಲೆ ಕೆಳಗಾಗಿ ನೋಡಿ. ಅನಂತ ದೂರದಲ್ಲಿದ್ದಾಗ ಸ್ವಭಾವ ಏನಂತ ಕೊಡ್ತಾ ಇದೆ? ಸತ್ಯ ಮತ್ತು ತಲೆ ಕೆಳಗಾಗಿ. ಸಿ ಇಂದ ದೂರ ಇದ್ದಾಗಲೂ ಸಹ ಸತ್ಯ ಮತ್ತು ತಲೆ ಕೆಳಗಾಗಿ. ಸತ್ಯ ಅಂತಂದ್ರೆ ಏನು? ನಾವು ಹೇಳ್ತೇವೆ ಕಾಮನೆ, ನಾವು ತೋಲ್ ಖರೆ ಹೇಳತ್ತಿದ್ದ. ಆ ಖರೆನೇ ಸತ್ಯ ಅಂತಂದ್ರೆ, ಖರೆ ಅಂತಂದ್ರೆ ಏನು? ವಸ್ತು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅದೇ ರೀತಿಯಾಗಿ ಪ್ರತಿಬಿಂಬನೂ ಸಹ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಗಮನಿಸಿರಬಹುದು. ಅದು ಸತ್ಯ ಕಾಣಿಸ್ತಾ ಇರೋದು. ತಲೆ ಕೆಳಗಾಗಿ ಅಂತಂದ್ರೆ ಇದು ಉಲ್ಟಾ. ಇದು ನೇರವಾಗಿ ಮೇಲ್ಗಡೆ ಇದ್ರೆ ಇದು ಉಲ್ಟಾ, ಇದು ತಲೆ ಕೆಳಗಾಗಿ. ಹಾಗಾದ್ರೆ ಚುಕ್ಕೆ ಗಾತ್ರದಲ್ಲೂ ಇರುವಂತಹ ಸಿ ಅನಂತ ದೂರದಲ್ಲಿ ಬಂದಾಗ ಪ್ರತಿಬಿಂಬದ ಸ್ಥಾನ ಏನಪ್ಪಾ ಅಂದ್ರೆ ಎಫ್ ನ ಮೇಲೆ ಇದ್ದಾಗ ಚುಕ್ಕೆ ಗಾತ್ರ ಕಾಣಿಸ್ತಾ ಇತ್ತು ನೋಡಿ ಮಕ್ಕಳೇ. ಅದರಲ್ಲೂ ಸಹ ಏನಾಗಿರುತ್ತದೆ? ಆ ವಸ್ತು ತಲೆ ಕೆಳಗಾಗಿನೇ ಇರುತ್ತದೆ.
ಯಾವಾಗ ನೇರವಾಗಿ ಇರ್ತದಪ್ಪ ಅಂತಂದ್ರೆ ಅದು ದರ್ಪಣದ ಮುಂಭಾಗದಲ್ಲಿ ಏನಾದರೂ ಪ್ರತಿಬಿಂಬಗಳು ಮೂಡಿದಾಗ. ನೋಡಿ, ತುಂಬಾ ಈಸಿಯಾಗಿದೆ. ವಸ್ತುವಿನ ಸ್ಥಾನ ಅನಂತ ದೂರದಲ್ಲಿದ್ದಾಗ ಪ್ರತಿಬಿಂಬದ ಸ್ಥಾನ ಎಫ್ ನ ಮೇಲೆ, ಗಾತ್ರ ಚುಕ್ಕೆ ಗಾತ್ರ, ಸ್ವಭಾವಗಳು ಸತ್ಯ ಮತ್ತು ತಲೆ ಕೆಳಗಾಗಿ. ಅದೇ ರೀತಿಯಾಗಿ ವಸ್ತುವಿನ ಸ್ಥಾನ ಸಿ ಇಂದ ದೂರವಿದ್ದಾಗ ಪ್ರತಿಬಿಂಬದ ಸ್ಥಾನ ಎಫ್ ಮತ್ತು ಸಿ ಯ ನಡುವೆ ಆಗಿರುತ್ತದೆ. ಅದೇ ರೀತಿಯಾಗಿ ಗಾತ್ರ ಚಿಕ್ಕದಾಗಿದ್ರೆ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾಗಿರುತ್ತದೆ. ಇನ್ನು ಉಳಿದಿರತಕ್ಕಂತಹ 4 ಪ್ರತಿಬಿಂಬದ ನಿಮ್ನ ದರ್ಪಣದಲ್ಲಿ ಕಂಡುಬರುವಂತಹ ಪ್ರತಿಬಿಂಬದ ರಚನೆಗಳನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಯಾಕೆ ಈ ವಿಡಿಯೋವನ್ನು ಇಷ್ಟೇ ಮಾಡ್ತಾ ಇದ್ದೀನಿ ಅಂತಂದರೆ, ಶಾರ್ಟ್ ಅಂದರೆ ಸ್ವಲ್ಪ ಸಮಯ ಏನಪ್ಪ ಅಂದ್ರೆ ತುಂಬ ಕಡಿಮೆ, ಲೆಂದಿ ಇರುವಂಥ ವಿಡಿಯೋಗಳನ್ನು ಏನಪ್ಪ ಅಂದ್ರೆ ಹೆಚ್ಚಿಗಾಗಿ ಏನಪ್ಪ ಅಂದ್ರೆ ಮಕ್ಕಳು ಇಷ್ಟಪಡ್ತಾ ಇಲ್ಲ ಅಂತ ಕಾರಣಕ್ಕಾಗಿ ಶಾರ್ಟ್ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಅಂದರೆ ಒಂದು ಮಿನಿಮಮ್ 10 ಮಿನಿಟ್ಸ್ ವಿಡಿಯೋ ಒಳಗಡೆಗೆ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನೀವೆಲ್ಲ ಸ್ಪಂದಿಸ್ಬೇಕಂತ ಕೇಳ್ಕೊತೀನಿ. ಇನ್ನು ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.